ಹಾಯ್ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು NCERT ಪ್ರಾಬ್ಲಮ್ಸ್ಗೆ ಆನ್ಸರ್ಸ್ ನೋಡೋಣ. ಫಸ್ಟ್ ಕ್ವೆಶ್ಚನ್, ಹೌ ಮೆನಿ ಸಿಗ್ಮಾ ಆ್ಯಂಡ್ ಪೈ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಕಾಂಪೌಂಡ್? CH, ಟ್ರಿಪಲ್ ಬಾಂಡ್ C, ಸಿಂಗಲ್ ಬಾಂಡ್ CH, ಡಬಲ್ ಬಾಂಡ್ CH, CH3. ಫಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಸಿಂಗಲ್ ಬಾಂಡ್ ಅಂದರೆ ಒಂದು ಸಿಗ್ಮಾ ಬಾಂಡ್, ಡಬಲ್ ಬಾಂಡ್ ಅಂದರೆ ಒಂದು ಸಿಗ್ಮಾ ಒಂದು ಪೈ, ಟ್ರಿಪಲ್ ಬಾಂಡ್ ಅಂತ ಹೇಳಿದರೆ ಒಂದು ಸಿಗ್ಮಾ ಮತ್ತು ಎರಡು ಪೈ ಬಾಂಡ್ಸ್. ಈಗ ಆನ್ಸರ್ ನೋಡೋಣ. ಮೊದಲನೇದಾಗಿ ನಿಮ್ಗೆ ಅರ್ಥ ಆಗ್ಲಿಕ್ಕಂತ ಈ ಸ್ಟ್ರಕ್ಚರನ್ನು ಬಿಡಿಸಿ ಬರೆದಿದ್ದೀನಿ ನೋಡಿ. CH ಅಂತ ಹೇಳಿದ್ರೆ C ಸಿಂಗಲ್ ಬಾಂಡ್ H, ಟ್ರಿಪಲ್ ಬಾಂಡ್ C, ಸಿಂಗಲ್ ಬಾಂಡ್ CH, ಡಬಲ್ ಬಾಂಡ್ CH, ಸಿಂಗಲ್ ಬಾಂಡ್ CH3. ಓಕೆನಾ ಮಕ್ಕಳೇ? ಈಗ ಇದರಲ್ಲಿ ಎಷ್ಟು ಸಿಗ್ಮಾ ಬಾಂಡ್ಸ್ ಇದೆ ಅಂತ ನೋಡೋಣ. ಫಸ್ಟ್ ನಾನು ಎಲ್ಲ ಸಿಂಗಲ್ ಬಾಂಡ್ಸನ್ನು ಕೌಂಟ್ ಮಾಡ್ಕೊಳ್ತೇನೆ. 1 2 3 4 5 6 7 8. ಈಗ 8 ಸಿಂಗಲ್ ಬಾಂಡ್ಸ್ ಇದೆ. ಇಲ್ಲಿ 2 ಮಲ್ಟಿಪಲ್ ಬಾಂಡ್ಸ್ ಇದೆ, ಒಂದು ಡಬಲ್ ಬಾಂಡ್ ಒಂದು ಟ್ರಿಪಲ್ ಬಾಂಡ್ ಅಲ್ವಾ. ಒಂದು ಡಬಲ್ ಬಾಂಡಲ್ಲಿ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಒಂದು ಟ್ರಿಪಲ್ ಬಾಂಡಲ್ಲೂ ಒಂದು ಸಿಗ್ಮಾ ಬಾಂಡ್ ಇರುತ್ತೆ. ಸೊ 8 + 2 10, ಅಂದರೆ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಇನ್ ದಿಸ್ ಕಾಂಪೌಂಡ್ ಇಸ್ 10. ಈಗ ಪೈ ಬಾಂಡ್ಸ್ ಎಷ್ಟಿದೆ ಅಂತ ನೋಡೋಣ. ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡಲ್ಲಿ ಪೈ ಬಾಂಡ್ಸ್ ಇರುತ್ತೆ. ಡಬಲ್ ಬಾಂಡಲ್ಲಿ ಒಂದು ಪೈ ಬಾಂಡ್, ಟ್ರಿಪಲ್ ಬಾಂಡಲ್ಲಿ 2. ಸೊ 1 + 2 3. ನಂಬರ್ ಆಫ್ ಪೈ ಬಾಂಡ್ಸ್ ಇಸ್ 3. ಗೊತ್ತಾಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಹೈಬ್ರಿಡೈಸೇಷನ್ ಆಫ್ ಮೀಥೈಲ್ ಕ್ಲೋರೈಡ್. ಇದರಲ್ಲಿ ಟ್ರಿಕ್ ಏನು ಅಂತ ಹೇಳಿದರೆ, ಫಸ್ಟ್ ನೀವು ನೋಡಬೇಕು ಕಾರ್ಬನ್ ಎಷ್ಟು ಆಟಮ್ಸ್ಗೆ ಅಟ್ಯಾಚ್ ಆಗಿದೆ ಅಂತ. 3 ಹೈಡ್ರೋಜನ್ ಮತ್ತು 1 ಕ್ಲೋರಿನ್, ಅಂದರೆ ಟೋಟಲಿ 4 ಆಟಮ್ಸ್ಗೆ ಕಾರ್ಬನ್ ಅಟ್ಯಾಚ್ ಆಗಿದೆ. ಸೊ 3 ಹೈಡ್ರೋಜನ್ಸ್ ಆ್ಯಂಡ್ 1 ಕ್ಲೋರಿನ್ ಇಸ್ ಅಟ್ಯಾಚ್ ಟು ಕಾರ್ಬನ್. ಸೊ 3 + 1 4 ಆಟಮ್ಸ್ ಆರ್ ಅಟ್ಯಾಚ್ ಟು ಕಾರ್ಬನ್. ನಿಮಗೆ ಗೊತ್ತಿರೋ ಹಾಗೆ sp3 ಹೈಬ್ರಿಡೈಸೇಷನ್ ಇದ್ದಾಗ 4 ಆರ್ಬಿಟಲ್ ಸಿಗುತ್ತೆ, sp2 ಇದ್ದಾಗ 3 ಆರ್ಬಿಟಲ್ಸ್, sp ಇದ್ದಾಗ 2 ಆರ್ಬಿಟಲ್. ಸೊ ಇಲ್ಲಿ 4 ಆಟಮ್ಸ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದರೆ ಕಾರ್ಬನ್ ನೀಡ್ಸ್ 4 ಹೈಬ್ರಿಡ್ ಆರ್ಬಿಟಲ್ಸ್. ಅದು ಯಾವುದ್ರಲ್ಲಿ ಸಿಗುತ್ತೆ? sp3ನಲ್ಲಿ. ಸೊ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಇನ್ ಮಿಥೈಲ್ ಕ್ಲೋರೈಡ್ ಇಸ್ sp3. ಸೊ ಮಿಥೈಲ್ ಕ್ಲೋರೈಡ್ಗೆ ಈ ಥರ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಇರುತ್ತೆ. ನೆಕ್ಸ್ಟ್, ಫೈಂಡ್ ದ ಹೈಬ್ರಿಡೈಸೇಷನ್ ಆಫ್ CH3 ಟ್ವೈಸ್ CO. ಮೊದಲನೇದಾಗಿ ಈ ಸ್ಟ್ರಕ್ಚರನ್ನು ಬಿಡಿಸಿ ಬರೆಯೋಣ. CH3 C ಡಬಲ್ ಬಾಂಡ್ O CH3. ಓಕೆನಾ? ಇಲ್ಲಿ ಟ್ರಿಕ್ ಏನು ಅಂತ ಹೇಳಿದರೆ, ಯಾವ ಟೈಪಿದ್ದು ಬಾಂಡ್ ಇದೆ ಅಂತ ನೋಡಿಕೊಂಡು ನೀವು ಈಸಿಲಿ ಹೈಬ್ರಿಡೈಸೇಷನ್ ಬರಿಬೋದು. ಈಗ ಮಿಥೈಲ್ ಕಾರ್ಬನನ್ನು ತಗೊಂಡ್ರೆ ಅದರಲ್ಲಿ 3 ಹೈಡ್ರೋಜನ್ಸ್ ಜೊತೆಗೆ ಸಿಂಗಲ್ ಬಾಂಡ್ ಆಗಿದೆ ಮತ್ತು 1 ಕಾರ್ಬನ್ ಜೊತೆಗೂ ಸಿಂಗಲ್ ಬಾಂಡ್ ಆಗಿದೆ. ಇದು ಅಷ್ಟೇ ಅಲ್ವಾ. ಸೊ ಸಿಂಗಲ್ ಬಾಂಡ್ ಇದ್ದಾಗ ಯಾವತ್ತೂ sp3 ಹೈಬ್ರಿಡೈಸೇಷನ್ ಇರುತ್ತೆ, ಡಬಲ್ ಬಾಂಡ್ ಇದ್ದಾಗ sp2, ಟ್ರಿಪಲ್ ಬಾಂಡ್ ಇದ್ದಾಗ sp. ಈ ಕೇಸಲ್ಲಿ 2 ಮಿಥೈಲ್ ಕಾರ್ಬನ್ಗಳು ಸಿಂಗ್ಲಿ ಬಾಂಡೆಡ್ ಆಗಿರೋದ್ರಿಂದ sp3 ಹೈಬ್ರಿಡೈಸೇಷನ್ ಆಗಿರುತ್ತೆ. ಅದೇ ಕಾರ್ಬೋನಿಲ್ ಕಾರ್ಬನ್, ಇದು C ಡಬಲ್ ಬಾಂಡು ಅಂತ ಹೇಳಿದ್ರೆ ಕಾರ್ಬೋನಿಲ್ ಗ್ರೂಪ್ ಅಂತ ಕರಿತೇವೆ ಅಲ್ವಾ. ಸೊ ಕಾರ್ಬೋನಿಲ್ ಕಾರ್ಬನಲ್ಲಿ ಒಂದು ಡಬಲ್ ಬಾಂಡ್ ಇದೆ, ಅದಕ್ಕೋಸ್ಕರ ಇದು sp2 ಹೈಬ್ರಿಡೈಸ್ಡ್. ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ಎಕ್ಸಾಂಪಲ್, CH3CN ಮಿಥೈಲ್ ಸಯನೈಡ್. ಇದರ ಸ್ಟ್ರಕ್ಚರನ್ನು ಬಿಡಿಸಿ ಬರೆಯೋದಿದ್ರೆ CH3 C ಟ್ರಿಪಲ್ ಬಾಂಡ್ N ಅಂತ ಬರುತ್ತೆ. ನೈಟ್ರೋಜನ್ ಬಂದಾಗ ಟ್ರಿಪಲ್ ಬಾಂಡ್ ಇದೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲೂ ಅಷ್ಟೇ ಮಿಥೈಲ್ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಆಗಿರುತ್ತೆ, ಯಾಕಂದರೆ ಈ ಕಾರ್ಬನ್ಗೆ ಬರೀ ಸಿಂಗಲ್ ಬಾಂಡ್ ಮಾತ್ರ ಇರೋದು. ಆಮೇಲೆ ಸಯನೋ ಕಾರ್ಬನಲ್ಲಿ ಟ್ರಿಪಲ್ ಬಾಂಡ್ ಇರೋದಕ್ಕೆ ಅದು sp ಹೈಬ್ರಿಡೈಸ್ಡ್ ಆಗಿರುತ್ತೆ. HCONH2 ಇದನ್ನು ನಾವು ಫಾರ್ಮಮೈಡ್ ಅಂತ ಕರಿತೇವೆ. ಇದರ ಸ್ಟ್ರಕ್ಚರನ್ನು ಬಿಡಿಸಿ ಬರೆಯೋದಾದರೆ H C ಡಬಲ್ ಬಾಂಡು NH2 ಗ್ರೂಪ್. ಈ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ, ಅದಕ್ಕೋಸ್ಕರ ಇದು sp2 ಹೈಬ್ರಿಡೈಸ್ಡ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, CH3 CH ಡಬಲ್ ಬಾಂಡ್ CH CN. ನೋಡಿ, ಇದನ್ನು ಬಿಡಿಸಿ ಬರೆದಿದ್ದೀನಿ ನಾನು. CH3 CH ಡಬಲ್ ಬಾಂಡ್ CH C ಟ್ರಿಪಲ್ ಬಾಂಡ್ N ಅಂತ. ಫಸ್ಟ್ ಕಾರ್ಬನ್ ನೋಡಿ ಮಕ್ಕಳೇ, 4 ಬಾಂಡು ಸಿಂಗಲ್ ಬಾಂಡ್ ಇದೆ, ಸೊ sp3. ಈ ಕಾರ್ಬನ್ ತಗೊಂಡ್ರೆ ಒಂದು ಡಬಲ್ ಬಾಂಡ್ ಇದೆ, ಅದಕ್ಕೆ ಇದು sp2. ಇದಕ್ಕೂ ಒಂದು ಡಬಲ್ ಬಾಂಡ್ ಇದೆ, ಅದಕ್ಕೆ ಇದು sp2. ಇದಕ್ಕೆ ಟ್ರಿಪಲ್ ಬಾಂಡ್ ಇದೆ, ಅದಕ್ಕೆ ಇದು sp ಹೈಬ್ರಿಡೈಸೇಷನ್. ಸೊ ಟೈಪ್ ಆಫ್ ಬಾಂಡನ್ನು ನೋಡಿಬಿಟ್ಟು ನೀವು ಹೈಬ್ರಿಡೈಸೇಷನನ್ನು ಪ್ರೆಡಿಕ್ಟ್ ಮಾಡ್ಬೋದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಮಾಲಿಕ್ಯೂಲ್ದು ಶೇಪನ್ನು ಹೇಗೆ ಪ್ರೆಡಿಕ್ಟ್ ಮಾಡ್ಬೋದು ಅಂತ ನೋಡೋಣ.
ಇಲ್ಲಿ ಫಸ್ಟ್ ಎಕ್ಸಾಂಪಲ್ H2C ಡಬಲ್ ಬಾಂಡು ಅಂದರೆ ಫಾರ್ಮಾಲ್ಡಿಹೈಡ್. ಇದನ್ನು ಬಿಡಿಸಿ ಬರೆದ್ರೆ HC ಡಬಲ್ ಬಾಂಡು ಅಂತ ಬರುತ್ತೆ. ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಇದೆ, ಅದಕ್ಕೋಸ್ಕರ ಇದು sp2 ಹೈಬ್ರಿಡೈಸೇಷನ್ ಇರುತ್ತೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಕಲಿತ ಹಾಗೆ sp2 ಹೈಬ್ರಿಡೈಸೇಷನ್ ಇದ್ದಾಗ ಆ ಮಾಲಿಕ್ಯೂಲ್ದು ಶೇಪು ಟ್ರೈಗೊನಲ್ ಪ್ಲೇನರ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ CH3F ಅಥವಾ ಮಿಥೈಲ್ ಫ್ಲೋರೈಡ್. ಇಲ್ಲಿ ಕಾರ್ಬನ್ 4 ಆಟಮ್ಸ್ಗೆ ಅಟ್ಯಾಚ್ ಆಗಿದೆ, ಎಲ್ಲನೂ ಸಿಂಗಲ್ ಬಾಂಡೆ. ಸೊ ಕಾರ್ಬನ್ ಎಸ್ sp3 ಹೈಬ್ರಿಡೈಸ್ಡ್. ನಮಗೆ ಗೊತ್ತಿರೋ ಹಾಗೆ sp3 ಹೈಬ್ರಿಡೈಸೇಷನ್ ಆದಾಗ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಇರುತ್ತೆ. ಸೊ ಮಿಥೈಲ್ ಫ್ಲೋರೈಡ್ ಸ್ಟ್ರಕ್ಚರ್ ಈ ಥರ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಹೈಡ್ರೋಜನ್ ಸಯನೈಡ್. ಅದರ ಸ್ಟ್ರಕ್ಚರ್ ನೋಡಿ HC ಟ್ರಿಪಲ್ ಬಾಂಡ್ N ಅಲ್ವಾ. ಕಾರ್ಬನಲ್ಲಿ ಟ್ರಿಪಲ್ ಬಾಂಡ್ ಇದ್ದಾಗ sp ಹೈಬ್ರಿಡೈಸೇಷನ್ ಇರುತ್ತೆ. ನಾವು ಈಗಾಗಲೇ ಓದಿದ ಹಾಗೆ sp ಹೈಬ್ರಿಡೈಸೇಷನ್ ಇದ್ದಾಗ ಆ ಮಾಲಿಕ್ಯೂಲ್ಗೆ ಅಥವಾ ಆ ಕಾಂಪೌಂಡ್ಗೆ ಲೀನಿಯರ್ ಶೇಪ್ ಇರುತ್ತೆ. ಸೊ ಇದೊಂದು ಸ್ಟ್ರೈಟ್ ಸ್ಟ್ರಕ್ಚರ್.